birthday to you. Happy birthday to you. Happy birthday to you, Batu. Happy birthday to you. ಯಾಕೆ ನಿಲ್ಲಿಸ್ಬಿಟ್ರಿ? ನನ್ ಬರ್ಡೇ ಸಂಗ್ ಹಾಡಿ ಬೇಗ. ಬಸ್ ಇದ್ರ ಮುಂದೆ ಏನಿದೆ ಅಂತ ನನಗೆ ಗೊತ್ತಿಲ್ಲ ಬಾಸ್. ಹಾಡೇ ಮರ್ತ್ಬಿಟ್ರಾ? ಕ್ಷಮಿಸ್ದೆ ಬಿಡ್ಬಿಡಿ. ಗಿಫ್ಟ್ ಏನ್ ತಂದಿದ್ದೀರಾ? ಬೇಗ ತೋರ್ಸಿ. ವಾ ಎಂತ ಕವನ ಹೇಳಿದ್ರಿ? ಕವನದ ಕತೆ ಬಿಡೋ, ಗಿಫ್ಟ್ ತೋರ್ಸೋ ಬೇಗ. ಇಷ್ಟು ದೊಡ್ಡ ಗಿಫ್ಟಾ? ಥ್ಯಾಂಕ್ ಯು. ಏನಾದ್ರೂ ಲೂಟಿ ಮಾಡಿದಿರ ಹೇಗೆ? ಇದೇನಪ್ಪ? ಇದೇನು? ಇದೇನಕ್ಕಿ? ಇದಕ್ಕೆ ಇಷ್ಟೊಂದು ಕಷ್ಟ ಕೊಟ್ರ ನನಗೆ? बात आता पैसे दीजिए ये तक से चोर बात करते हो तो ಯಾವ ಬ್ಯಾಂಕ್ ಬೇಕಾದ ಓಪನ್ ಮಾಡ್ಬೋದಾ? ಅರೆ ನಾನು ಯಾಕೋ ಬ್ಯಾಂಕ್ ಲಾಕರ್ ಓಪನ್ ಮಾಡ್ಲಿ? ನಾನೇನ್ ದಡ್ಡ ಏನೇನಲ್ಲೇ? ಲಾಕರ್ ಓಪನ್ ಮಾಡಿ ನಾನು ಲೂಟಿ ಮಾಡ್ಬೇಕೇನಲ್ಲೇ? ಅವನು ಎಲ್ಲಾ ಬೀಗ ತೆಗಿಯಕ್ಕಾಗುತ್ತೆ ಅಂತ ಹೇಳ್ತಿಲ್ಲ ಬಾಸ್. ನೀವು ಬ್ಯಾಂಕಿನ ತಿಜೋರಿ ತೆಗಿಬಹುದು ಅಂತ ಹೇಳ್ತಿದ್ದಾನೆ ಅಲ್ವೇನೋ? ಬ್ಯಾಂಕ್ ಲಾಕರ್ ಓಪನ್ ಮಾಡಿ ನಾನೇನ್ ಮಾಡ್ಲಿ? ಈ ಮೋಟು ಪತ್ಲು ಬಂದು ಯಾವಾಗಲೂ ನನ್ನ ಹಿಡಿದು ಬಿಡ್ತಾರೆ ಕಣೋ. ನನಗೆ ಗಿಫ್ಟ್ ಕೊಡ್ಲೇಬೇಕು ಅಂತಿದ್ರೆ ಆ ಮೋಟು ಪತ್ಲನ ನನ್ನ ವರ್ಷಕ್ಕೆ ತಂದು ಒಪ್ಪಿಸ್ಬಿಡಿ. ಅವರು ನನ್ನ ಎದುರು ಗಿಫ್ಟ್ ರ್ಯಾಪ್ ನಲ್ಲಿ ಇಲ್ಲೇ ಲಾಕ್ ಆಗಿ ನನ್ನ ಮುಂದೆನೆ ಇರಬೇಕು. ನಡೀರಿ, ಮೋಟುನ ಕಿಡ್ನಾಪ್ ಮಾಡಿ ಗಿಫ್ಟ್ ರ್ಯಾಪ್ ಮಾಡಿ ಇಲ್ಲಿಗೆ ಕರ್ಕೊಂಡ್ಬಂದ್ಬಿಡೋಣ. ಬಾಸ್ ಇದನ್ನ ನಾನು ಮೋಟು ಮುಗ ಹತ್ರ ಹಿಡಿತೀನಿ. ಅವನು ಪ್ರಜ್ಞೆ ತಪ್ಪೋಗ್ತಾನೆ. ಆಗ ಅವನ್ನ ನಾನು ಎತ್ತಾಕೊಂಡ್ಬಂದ್ಬಿಡ್ತೀನಿ. ಹ್ಯಾಪಿ ಬರ್ಡೇ ಬಾಸ್. ಹ್ಯಾಪಿ ಬರ್ಡೇ ಆಮೇಲೆ ಹೇಳೋ, ಮೊದ್ಲು ನನ್ ಗಿಫ್ಟ್ ತಗೊಂಡ್ ಬಾ. ಅಷ್ಟರಲ್ಲಿ ನಾನು ಗಿಫ್ಟ್ ರ್ಯಾಪ್ ನ ಸರಿ ಮಾಡ್ಬಿಡ್ತೀನಿ. ಥ್ಯಾಂಕ್ ಯು ನಂಬರ್ 1. ಥ್ಯಾಂಕ್ ಯು. ಬೇಗ ನೀ ಬಂದು ಸೇರು. ನಂಬರ್ 2 ನಡಿ, ಎತ್ಕೊಂಡು ನಡಿ ಬೇಗ. ನೀನ್ ನನಗೆ ತುಂಬಾ ಕಾಟ ಕೊಟ್ಟಿದ್ಯಾ. ನಾನು ಆ ಎಲ್ಲಾ ಕಾಟಕ್ಕೂ ಒಂದು ಸೊಲ್ಯೂಷನ್ ಹುಡುಕಿದ್ದೀನಿ. ಮ್ಯೂಸಿಕ್ ಆನ್ ಮಾಡು. ಇವತ್ತು ನಾನು ಒಂದು ಡ್ಯಾನ್ಸ್ ಮಾಡಿ ಹೊಡಿತೀನಿ, ನೋಡ್ತಾರೆ ಹೆಂಗೆ ಅಂತ. ಅಯ್ಯೋ ಬಾಸ್ ಹೊಡಿಬೇಡಿ ಬಾಸ್. ಅಯ್ಯೋ ಎಷ್ಟು ಹೊಡ್ತಾ ತಿಂದ ಮೇಲೂ ನೀನ್ ಯಾಕೋ ಡ್ಯಾನ್ಸ್ ಮಾಡ್ತಾ ಇದ್ಯಾ? ನೀ ನನ್ನ ಎನಿಮಿ ಅಲ್ವೇನಲ್ಲೇ ಮೋಟೋ? ಬಸ್ ನೀವು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ ಬಾಸ್. ಇದ್ಯಾರು ಹೇಳಿದ್ದು? ಇದು ನಮ್ ನಂಬರ್ 1 ವಾಯ್ಸ್ ಅಲ್ವಾ? ನೀನ್ ಯಾಕೋ ಇದ್ರೊಳಗಡೆ ಬಂದೆ? ಹ್ಯಾಕ್ ಬಂದ್ಯೋ? ಮೋಟನ್ ರ್ಯಾಪ್ ಮಾಡು ಅಂದೆ, ನೀನ್ ಬಾ ಅನ್ಲಿಲ್ಲ ಕಣೋ. ನಂಬರ್ 1 ನೀನ್ ಹೊರಗಡೆ ಗಮನ ಹರಿಸೋ. ಪೊಲೀಸ್ ಬಂದ್ಬಿಟ್ರೆ ಕಷ್ಟ ಕಣ್ರೋ. ಮತ್ ನಾವ್ ಹೋಗಿ ಮೋಟರ್ನ ಎಳ್ಕೊಂಡ್ಬಂದ್ಬಿಡೋಣ. ಮೋಟು ನಿನಗೋಸ್ಕರ ಬಿಸಿ ಸಮೋಸ. ಮೋಟು ಮೊದಲು ಈ ಸಮೋಸ ತಿನ್ನಪ್ಪ, ಆಮೇಲೆ ಐರನ್ ಮಾಡುವಂತೆ. ಬಾಸು ಮ್ಯಾಜಿಕ್ ಮಾಡ್ಬಿಟ್ರು. ಎಷ್ಟು ಬೇಗ ಅವನ್ನ ಎತ್ತಾಕೊಂಬಂದು ಪ್ಯಾಕಿಂಗು ಮಾಡ್ಬಿಟ್ಟಿದ್ದಾರೆ. ಬಾಸ್ ಹೇಳ್ತಾ ಇದ್ರು, ಮೋಟುನ ಕರ್ಕೊಂಬಂದು ಈ ಮರಕ್ ನೇತಾಕಿ ಮ್ಯೂಸಿಕ್ ಆಗಿ ಚೆನ್ನಾಗಿ ಹೊಡಿರಿ ಅಂತ. ನಾನು ಹಾಗೆ ಮಾಡ್ತೀನಿ. ಬಾಸ್ ತುಂಬಾ ಖುಷಿ ಆಗ್ತಾರೆ. ಕಿರ್ಚು, ಇನ್ನು ಜೋರ ಕಿರ್ಚು. ನಿನ್ನ ಕೂಗಾಟ ನಮ್ಮ ಬಾಸ್ಗೆ ತುಂಬಾ ಖುಷಿ ಕೊಡುತ್ತೆ. ಅಯ್ಯೋ ಕಾಪಾಡಿ.
ಬಾಸ್ ಕೇಳು, ನಾನು ಮೋಟುಗೆ ಚೆನ್ನಾಗಿ ಹೊಡೆದು ಸೇಡ್ ತಿರ್ಸ್ಕೊತಾ ಇದ್ದೀನಿ ಅಂತ. ಅದು ಬಾಸ್ ಸ್ಟೈಲ್ ನಲ್ಲಿ ಮ್ಯೂಸಿಕ್ ಆನ್ ಮಾಡ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಹೊಡಿತಾ ಇದ್ದೀನಿ. ಬಾಸ್ ಬಾಸ್, ನೀವು ರ್ಯಾಪರ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಿ ನೀವು? ಸಾರಿ ಬಾಸ್, ನಾನು ಮೋಟು ಅನ್ಕೊಂಡು ನಿಮ್ಗೆ ಚೆನ್ನಾಗಿ ಹೊಡಿತಾ ಇದ್ದೆ ಬಾಸ್. ಸಾರಿ ಬಾಸ್, ಸಾರಿ ಬಾಸ್. ನೀನ್ ನನ್ ಬರ್ಡೇಗೆ ತುಂಬಾ ಒಳ್ಳೆ ಗಿಫ್ಟ್ ಕೊಟ್ಬಿಟ್ಟೆ ಕಣ. ಗಿಫ್ಟ್ ಕೊಡೋ ಬದಲು ಹಿಂಗ್ ಸಖತ್ತಾಗಿ ಹೊಡೆದು ಹಣ್ಗಾಯಿ ನೀರ್ಗಾಯಿ ಮಾಡ್ಬಿಟ್ಟಿಯಲ್ಲ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ನೀವು. ಇಷ್ಟೊಂದು ಎಟ್ ತಿನ್ ಮೇಲೂ ಅದೇ ಸ್ಟೈಲ್ ನಲ್ಲಿ ಕವನ ಹೇಳ್ತೀರಲ್ಲ ಬಾಸ್. ವಾ ಬಾಸ್ ವಾ. ಕವಿತಾ ಎಲ್ಲ ಹೇಳದ್ನೋ, ನನ್ನವನ ಹೇಳ್ಕೊಂಡೆ ಮೋಟು ಹಿಡಿಯೋದಕ್ಕೆ ಹೊರಡು. ಇವತ್ತು ನನಗೆ ಗಿಫ್ಟ್ ಅಂತ ಅಂದ್ರೆ ಅವನ್ ಕಿಡ್ನಾಪಿಂಗ್ಗೆ ಅದೇ ಗಿಫ್ಟು ನಂಗೆ. ಅಯ್ಯೋ, ಇದೇನಾಯ್ತು? ಏನ್ ಮಾಡ್ತಾ ಇದೀಯೋ? ಈ ಜಾನ್ಗೆ ಸ್ಕೇಟಿಂಗ್ ಆಡೋ ಹುಚ್ಚಾವಾಗಿ ಬಂತ ಮಟ್ಟ. ಅರೆ, ಅವನು ಯಾವ್ದಾದ್ರು ಕಳ್ತನ ಮಾಡಕ್ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು ಕಣ. ಇಲ್ಲ, ಅಯ್ಯೋ ಅಯ್ಯೋ, ಓಹೋ, ಇಲ್ಗೂ ಬಂದು ತೊಂದರೆ ಕೊಡ್ತೀರಾ? ಮೋಟು ಬದ್ಲು ನಿಜ ಹೇಳಿ, ನಮ್ ನಗರದಲ್ಲಿ ಹೇಗೆ ಇಷ್ಟೊಂದು ಶಾಂತಿ ಬಂತು ಅಂತ. ಅರೆ, ನಮ್ಮನ್ನ ನಾವು ಹೇಗೆ ಹೊಗಳಕ್ ಸಾಧ್ಯ ಹೇಳಿ ಸರ್? ನಿನ್ ಹೇಗೆ ಹೊಗಳಕ್ಕಾಗುತ್ತೆ ಹೇಳು? ಇದೆಲ್ಲ ನನ್ನಿಂದಾನೇ ಆಗಿದ್ದು. ಅಕಸ್ಮಾತ್ ಪೊಲೀಸ್ನವರು ಸ್ಟ್ರಿಕ್ಟ್ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಯಾವ ಅಪರಾಧಿನೂ ಸಿಗಕ್ಕೆ ಸಾಧ್ಯನೇ ಇರಲ್ಲ. ಅಪರಾಧಿಗಳೆಲ್ಲ ಇಲಿಗಳಾಗಿ ಬಿಲ್ದಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಾರೆ. ಯಾರಾದ್ರೂ ಫೈರ್ ಬ್ರಿಗೇಡ್ ನ ಕರೆಸಿ ಕೆಳಗಡೆ ಟಾರ್ಪಾಲಿನ್ ಹಾಕಿಸ್ರೋ ಬೇಗ. ಇದು ಅಪರಾಧಿಯ ವಾಯ್ಸ್ ತಾನೆ. ಜಾನ್ ಮತ್ತು ಅವನ ಚೇಲಾಗಳು ಎಲ್ಲಿದ್ದಾರೆ? ಒಂದೊಂದ್ಸರಿ ಅಪರಾಧಿಗಳು ಆಕಾಶದಿಂದನೂ ಉದುರು ಬಿಡ್ತಾರೆ ಸರ್. ಮೊದ್ಲು ದೂರ ಹೋಗಿ. ನಾನು ಒಂದ್ಸರಿ ಕಾಲಿಟ್ರೆ ಅಷ್ಟೇನೆ. ನಾನು ಯಾವ ಅಪರಾಧಿಗೂ ಹೆದರೋದೇ ಇಲ್ಲ ಕಣ್ರಲ್ಲ. ಎಲ್ಲಿದ್ದಾರೆ ಅವರು? ನನ್ನ ಎದುರಿಗೆ ಬರಕ್ ಹೇಳಿ. ಸ್ಟಾಪ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿಮ್ ಮೇಲಾಣೆ, ಅವನ ಮೇಲಾಣೆ. ಅಯ್ಯಯ್ಯೋ, ಕಾಪಾಡಿ. ಈಗ ನೋಡಿ ನನ್ನ ಆಕ್ಟಿಂಗ್ ಕಮಾಲ್. ನಾನ್ ಹಾಕ್ತೇನೆ ಬಲೆ, ಅದಾಗುತ್ತೆ ಡಮಾಲ್. ಅವ್ರು ಈಗ್ಲೇ ಬಿದ್ಬಿಡ್ತಾರೆ, ನೋಡ್ತಾ ಇರಿ. ಅಯ್ಯಮ್ಮ, ಇವನ್ ಯಾಕೆ ಕಳ್ತಾ ಇದ್ದಾನೆ? ಇವತ್ ನನ್ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಯಾರು ಬರ್ತಾನೆ ಇಲ್ಲ. ಯಾಕಂದ್ರೆ ನಾನು ಅಪರಾಧಿ ಅಲ್ವಾ. ನಾನು ಒಳ್ಳೆಯವನಾಗೋದಕ್ಕೆ ನೋಡ್ತಾ ಇದ್ದೀನಿ, ಆದ್ರೆ ಯಾರು ನನ್ನ ಆಗೋದಕ್ಕೆ ಬಿಡ್ತಾನೆ ಇಲ್ಲ ಸರ್. ಒಳ್ಳೆಯವನಾಗಕ್ಕೆ ಯಾರು ಬಿಡ್ತಾ ಇಲ್ಲ. ಅಯ್ಯೋ, ಅಳ್ಬೇಡ ಜಾನ್, ಅಳ್ಬೇಡ. ನಾನ್ ನಿಮ್ ಬರ್ಡೇ ಪಾರ್ಟಿಗೆ ಬರ್ತೀವಿ. ಮೋಟು ಅವ್ನು ಅಳ್ತಿಲ್ಲ ಕಣೋ, ಅದೆಲ್ಲ ಮೊಸಳೆ ಕಣ್ಣೀರು. ಸ್ವಲ್ಪ ಹುಷಾರಾಗಿರಪ್ಪ ನೀನು. ಅಯ್ಯೋ, ನೀ ಅದೆಲ್ಲ ನೋಡ್ಕೊಳೋ. ನಾನು ಕೇಕ್ ತಿನ್ನೋದ್ರಲ್ಲಿ ಬ್ಯುಸಿಯಾಗಿರ್ತೀನಿ. ನೋಡಿ ಜಾನ್, ನಾವು ನಿಮ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಕಮಾನ್ 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 ಎವ್ರಿಬಡಿ. ಬನ್ನಿ ಸರ್, ನೀವು 3 ಜನ ಅಲ್ಲಿ ಕೂತ್ಕೊಳ್ಳಿ. ನಮ್ ಬಾಸ್ ಇವಾಗ ಕೇಕ್ ಕಟ್ ಮಾಡ್ತಾರೆ. ಅಯ್ಯೋ, ಅಯ್ಯಮ್ಮೋ, ಅಮ್ಮೋ. ಬಾಯ್ ಬಾಯ್, ಮತ್ತೆ ಸಿಗೋಣ. ಮುಂದಿನ ಬರ್ಡೇಗೂ ಬರೋದ್ ಮರಿಬೇಡಿ. ನಾನ್ ನಿನ್ಗೆ ಹೇಳಿಲ್ವೇನೋ ಒಂದು ಮೊಸಳೆ ಕಣ್ಣೀರು ಅಂತ? ಆದ್ರೆ ಮೊಸಳೆಗಳು ಅಳೋದಿಲ್ವಲ್ಲ ಪತ್ಲು. ಅಯ್ಯೋ, ಇದು ವಾಡಿಕೆ ಮಾತು ಕಣೋ. ಬೇಗ ಏನಾದ್ರು ಯೋಚನೆ ಮಾಡೋ. ಖಾಲಿ ಹೊಟ್ಟೆಲ್ ನನ್ ತಲೆ ಓಡೋದಿಲ್ಲ. ನೀನೇ ಏನಾದ್ರೂ ಒಳ್ಳೆ ಐಡಿಯಾ ಕೊಡೋ ಪತ್ಲು. ಐಡಿಯಾ? ಒಂದ್ ಕೆಲಸ ಮಾಡೋಣ, ಈ ರಾಕೆಟ್ ಹಿಂದೆ ನಿಂತ್ಕೊಂಡ್ಬಿಡೋಣ. ಯಾವ ಡೈರೆಕ್ಷನ್ ಅಲ್ಲಿ ಬೇಕಾದ್ರೂ ಹೋಗ್ಬೋದು.
ಬಸ್ ಬಸ್ ಅವ್ರು ಬರ್ತಾ ಇದ್ದಾರೆ ಬಾಸ್. ಅವರು ನಿಮ್ಗೆ ಗಿಫ್ಟ್ ತರ್ತಾ ಇರ್ಬೋದು ಬಾಸ್. ಗಿಫ್ಟ್ ಕತೆ ಬಿಡೋ, ಇಲ್ಲಿಂದ ಎಸ್ಕೇಪ್ ಆಗೋಣ ಬನ್ರೋ. ದೂರ ಹೋಗಿ ದೂರ ಹೋಗಿ. ಹೆಲ್ಪ್ ಪೊಲೀಸ್. ಅಯ್ಯೋ, ನಿಮ್ ಹಿಂದೆನೆ ಬರ್ತಾ ಇದೀವಿ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಮೋಟು ಪತ್ಲು, ನಾನ್ ಮತ್ತೆ ಬಂದೇ ಬರ್ತೀನಿ ಕಣ್ರ. ನನ್ ಬಟ್ಟೆಗೂ ಬರೋದು ಮರಿಬೇಡ ಕಣಲ್ಲ ಜಾನ್. ಓಹೋ, ಮತ್ತೆ ಬಂದ್ರ? ಈಗ ಸುಮ್ನೆ ಬಿಡೋದಿಲ್ಲ. ನೆಲದಲ್ಲೂ ಸುಮ್ನೆ ಕುತ್ಕೊಳಕ್ ಬಿಡೋದಿಲ್ಲ ನಮ್ಮನ್ನ. ಈಗ ಆಕಾಶದಲ್ಲೂ ಬಂದು ತೊಂದ್ರೆ ಕೊಡ್ತಿದ್ದೀರಾ? ಅಯ್ಯಯ್ಯೋ, ಓಡ್ರೋ. ಅಯ್ಯೋ, ಅಯ್ಯಪ್ಪ. My name is Chingam, Inspector Chingam. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಚಿಂಗಂ ಸರ್, ನೀವು ಈ ತರ ಸ್ಟೈಲ್ ಮಾಡ್ತಾ ನಿಂತಿದ್ರೆ ಹೆಂಗೆ? ನೋಡಿ ಅಲ್ಲಿ ಜಾನ್ ಓಡ್ತಾ ಇದ್ದ ನೋಡಿ. ಓ, ಏನ್ ಕಾಲ ಬಂದೈತಪ್ಪ. ಒಬ್ಬ ಇನ್ಸ್ಪೆಕ್ಟರ್ ಸ್ಟೈಲ್ ಮಾಡೋದು ತಪ್ಪಾಗೋಯ್ತಲ್ಲ. ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ. ನೋಡ್ತಾ ಇರಿ, ನಾನು ಅವನಿಗಿಂತಲೂ ಬೇಗ ಓಡಿ ಅವನ್ನ ಹಿಡಿದು ಬಿಡ್ತೀನಿ. ಜಾನ್, ಸ್ಟಾಪ್ ಸ್ಟಾಪ್ ಒಂದೇ ಜಾನ್. ಚಿಂಗಂ ಸರ್, ಬೈಕ್ ತಗೊಂಡೋಗಿ. ಅಪ್ಪ ಭಗವಂತ, ಪುರ್ಪುರಿ ನಗರದ ಗತಿ ಏನಪ್ಪ? ಏಯ್, ನಿಂತ್ಕೊಳ್ಳೋ ಜಾನ್. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಓಕೆ ದೊಡ್ಡಣ್ಣ, ನೀ ಹೇಳ್ದಾಗೆ ಮಾಡ್ತೀವಿ. ನೀ ಟೆನ್ಷನ್ ಮಾಡ್ಕೋಬೇಡಿ. ಮೋಟು ಅಣ್ಣ, ಈಗೆಲ್ಲ ಒಳ್ಳೆಯವ್ರಿಗೆ ಕಾಲನೇ ಇಲ್ಲ ಅನ್ಸುತ್ತೆ ಅಣ್ಣ. ನೀನಿದ್ದು ನಮ್ಮ ನಗರದಲ್ಲಿ ಹೀಗೆ ಕಳ್ತನ ಆಗ್ತಿದೆಯಲ್ಲ, ಏನ್ ಅರ್ಥ? ಅಯ್ಯೋ, ಏನಾಯ್ತು ಜಾನ್? ಸರಿ ಹೇಳಪ್ಪ. ನಾನ್ ಬ್ಯಾಂಕಿಂದ ದುಡ್ಡ ಡ್ರಾ ಮಾಡ್ಕೊಂಡು ಹೊರಗೆ ಬರ್ತಾ ಇದ್ದೆ. ಯಾರೋ ಒಬ್ಬ ನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ಬಿಟ್ಟ. ಅವನು ಇನ್ನೂ ಬರ್ತಾನೆ ಇದ್ದಾನೆ. ನನ್ ದುಡ್ಡ ಸೇವ್ ಮಾಡು, ನನ್ ಕಾಪಾಡು. ನೀನ್ ಯೋಚನೆ ಮಾಡಬೇಡ ಜಾನ್. ಜೀವನದಲ್ಲೇ ಇವತ್ತೇ ಮೊದಲೇ ಸಾರಿ ನೀನಂತ ಸಹಾಯ ಕೇಳ್ತಿದ್ಯಾ. ನಾನ್ ಖಂಡಿತ ನಿಂಗೆ ಸಹಾಯ ಮಾಡೇ ಮಾಡ್ತೀನಿ. ಬಾ ನನ್ ಜೊತೆ. ಜಾನ್, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಕಾನೂನ್ ಮೇಲೆ ಪ್ರಾಮಿಸ್. ಜಾನ್, ನಿಂತ್ಕೊ. ಅಯ್ಯಪ್ಪ, ಅಯ್ಯೋ, ಅಯ್ಯಪ್ಪ, ನಾನ್ ಚಿಂಗಂ ಕಡೋ, ಹೊಡಿಬೇಡ ಬೋಟು. ಚಿಂಗಂ ಕಡೋ, ಇನ್ಸ್ಪೆಕ್ಟರ್ ಚಿಂಗಂ. ಅಯ್ಯೋ, ಹೊಡಿಬೇಡಪ್ಪ. ಅಯ್ಯೋ, ತಲೆಯೆಲ್ಲ ಹೊರಟಾಗ್ಬಿಟ್ಟಲ್ಲ ಬೋಟು. ಸಾರಿ ಸರ್, ವೆರಿ ಸಾರಿ ಸರ್. ಆದ್ರೆ ನೀವು ಯಾಕೆ ಸರ್ ಇಲ್ಲಿ ಬಂದ್ರೆ? ಆ ಜಾನ್ ಬ್ಯಾಂಕಿಂದ ದುಡ್ಡು ವಿತ್ಡ್ರಾ ಮಾಡ್ಕೊಂಡು ಬರ್ತಾ ಇದ್ದಂತೆ ಯಾರೋ ಅವನ್ನ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ನಾನು ಅವ್ನಿಗೆ ಹೆಲ್ಪ್ ಮಾಡ್ತಾ ಇದ್ದೆ ಸರ್. ಮೋಟು ಅವನು ದುಡ್ಡನ್ನ ವಿಡ್ರಾ ಮಾಡ್ಕೊಂಡ್ ಬರ್ತಾ ಇರ್ಲಿಲ್ಲ, ಲೂಟಿ ಮಾಡ್ಕೊಂಡ್ ಬರ್ತಾ ಇದ್ದ ಮೋಟು. ಡಾಕ್ಟರ್ ಸರ್, ಈ ಜಾನ್ ನಮ್ ಕೈಗೆ ಸಿಗ್ತಾ ಇಲ್ಲ. ಯಾವಾಗ್ಲೂ ತಪ್ಪಿಸ್ಕೊಂಡು ಓಡ್ತಾನೆ ಇರ್ತಾನೆ. ನೀವು ಜಾನ್ ನ ಸ್ಲೋ ಮೋಷನ್ ಅಲ್ಲಿ ಓಡೋ ಹಾಗೆ ಯಾವ್ದಾದ್ರು ಮಿಷಿನ್ ಕಂಡಿಡ್ತೀರಾ ಸರ್? ಆಗ ನಾವು ಆರಾಮಾಗಿ ಹಿಡ್ಕೋಬಹುದು. ಚಿಂಗಂ ಸರ್, ನೀವ್ಯಾಕೆ ಯೋಚನೆ ಮಾಡ್ತೀರಾ? ಈ ಡಾಕ್ಟರ್ ಮುನ್ಸ್ವಾಮಿ ಇರ್ಬೇಕಾದ್ರೆ ಧೈರ್ಯವಾಗಿರಿ. ಇದು ನನ್ ಡೈಲಾಗು. ಇದು ಯಾರು ಸಹ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನೋ 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 ನೋ. ಕೋಪ ಮಾಡ್ಕೋಬೇಡಿ ಚಿಂಗಂ ಸರ್, ನಾನ್ ಸುಮ್ನೆ ನಿಮ್ಗೆ ತಮಾಷೆ ಮಾಡ್ತಿದ್ದೆ. ತಗೊಳ್ಳಿ ಸ್ಲೋ ಮೋಷನ್ ಗಜೆಟ್. ನೀವು ಈ ಗ್ರೀನ್ ಬಟನ್ ಒತ್ತಿದ್ರೆ ನಿಮ್ ಮುಂದೆ ಹೋಗ್ತಿರೋರೆಲ್ಲ ಸ್ಲೋ ಮೋಷನ್ ಅಲ್ಲಿ ಹೋಗ್ತಾ ಇರ್ತಾರೆ. ರೆಡ್ ಬಟನ್ ಒತ್ತಿದ್ರೆ ಎಲ್ಲ ನಾರ್ಮಲ್ ಆಗಿಬಿಡ್ತಾರೆ ಚಿಂಗಂ ಸರ್. ನಿಮ್ಗೆ ತುಂಬಾ ಉಪಯೋಗ ಬರುತ್ತೆ ಸರ್. ಅವಾಗ ನಾನು ಸ್ಲೋ ಆಗ್ಬಿಡ್ತಿಲ್ಲ ಡಾಕ್ಟರ್. ಆಗ ಅವನ ಹೇಗೆ ಹಿಡಿಯೋದು? ಹೇಗೆ ಎಪ್ಪಡಿ? ಕೈಸೆ ಬೋಲೋ. ಅದಕ್ಕೂ ನನ್ನ ಹತ್ರ ಉಪಾಯ ಇದೆ ಚಿಂಗಂ ಸರ್. ಈ ಬೆಲ್ಟ್ ನ ಹಾಕೊಳ್ಳಿ, ಇದು ನಿಮ್ಗೆ ಸಹಾಯ ಮಾಡುತ್ತೆ. 2-3 ಬೆಲ್ಟ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಸರ್, ನಿಮ್ಮ ಪ್ಯಾದೆಗಳಿಗಾಗುತ್ತೆ. ಹೌದಾ? ಇದನ್ನ ನಾನು ಬಾಸ್ಗೋಗಿ ಹೇಳಬೇಕು. ಸರ್, ನಾವು ಶೂಟಿಂಗ್ ಮಾಡ್ತಾ ಇದ್ದೋ. ನಮ್ ಹೀರೋ ಇನ್ನೂ ಬಂದೇ ಇಲ್ಲ. ನೀವು ನೋಡಕ್ಕೆ ಥೇಟ್ ಹೀರೋ ತರನೇ ಇದ್ದೀರಾ. ನೀವು ಆಕ್ಟ್ ಮಾಡ್ತೀರಾ ಸರ್? ಐ ಆಮ್ ದ ಹೀರೋ. ಐ ಆಮ್ ಎ ಬಾರ್ನ್ ಹೀರೋ ಸರ್.
ಯು ಆರ್ ಮೈ ಹೀರೋ. ಹೀರೋ, ನೀನ್ ಶೂಟಿಂಗ್ ಮಾಡೋದಕ್ಕೆ ರೆಡಿ ಆಗಿದೆಯಾ? ಎಸ್ ಎಸ್, ರೆಡಿ ರೆಡಿ ಸರ್. ಪ್ಲೀಸ್ ನಿಮ್ಮ ರಿಸ್ಟ್ ಬ್ಯಾಂಡ್ ಟೌಲ್ ಎಲ್ಲ ತೆಗೆದಾಕ್ಬಿಡಿ. ಕೈಯಲ್ಲಿ ಏನು ಹಾಕೊಂಡಿರಬಾರ್ದು, ಯಾಕಂದ್ರೆ ಈಗ ನಿಮ್ಗೊಂದು ಸೋಲೋ ಫೈಟ್ ಇದೆ. ಹ್ಯಾಂಡ್ ಟು ಹ್ಯಾಂಡ್ ಫೈಟ್. ತಗೊಳ್ಳಿ, ಎಲ್ಲ ನಿಮ್ಮ ಹತ್ರನೇ ಇರ್ಲಿ. ಐ ಆಮ್ ರೆಡಿ ಸರ್. ಅಯ್ಯಮ್ಮ, ಇದು ಚೀಟಿಂಗ್, ಇದು ಮೋಸ. ಅಯ್ಯಯ್ಯೋ. ಐ ಹೋಪ್ ಯು ಡೋಂಟ್ ಮೈಂಡ್. ನೋ. ಅಯ್ಯಮ್ಮ. ಜಾನ್, ನಾನ್ ಬರ್ತಾ ಇದ್ದೇನೆ. ಮೋಟು ಪತ್ಲು, ನೀವು ನನ್ನ ಏನು ಮಾಡೋದಕ್ಕಾಗಲ್ಲ. ಬೇಗ ಎತ್ಕೊಂಡ್ರು, ಎತ್ಕೊಂಡು ನಡೀರಿ. ಬೇಗ ಕಣ್ರು. ಸ್ಲೋ ಮೋಷನ್ ಗ್ಯಾಜೆಟ್ ಇಂದ ಫಾಸ್ಟ್ ಆಗೋಯ್ತು ನಮ್ ಕೆಲ್ಸ. ಈಗ ಮನೆಗೆ ಹೋಗೋಣ. ಈಗ ಅಲ್ಲಿ ಕೂತ್ಕೊಂಡು ಮುಕ್ಕೋದೆ ನಮ್ ಕೆಲ್ಸ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ? ಕವಿತೆ ಬಿಡೋ, ಈಗ ಮನೆಗೆ ನಡಿಯೋ, ಬೇಗ ನಡಿಯೋ. ಎತ್ಕೊಡ್ರು. ಅಲ್ಲಲ್ಲ. ಓ ಮೈ ಗಾಡ್, ಇದೇನಾಗಿದೆ ಇಲ್ಲಿ? ಜಾನ್ ಸ್ಲೋ ಮೋಷನ್ ಮಾಡೋದಕ್ಕೆ ಹೋಗಿ ನಮ್ ಚಿಂಗಮ್ ಸ್ಲೋ ಮೋಷನ್ ಆಗ್ಬಿಟ್ಟಿದಾರಲ್ಲ. ಈಗ ಇವ್ರನ್ನ ಹೇಗ್ ಸರಿ ಮಾಡೋದು? ಸ್ವಲ್ಪ ಹೊತ್ನೆಲ್ಲ ಇದ್ರ ಪವರ್ ಕಡಿಮೆ ಆಗ್ಬಿಡುತ್ತಪ್ಪ, ಆಗೆಲ್ಲ ನಾರ್ಮಲ್ ಆಗ್ಬಿಡ್ತಾರೆ. ನಾನಾ ಜಾನ್ ಸುಮ್ನೆ ಬಿಡೋದಿಲ್ಲ. ಡಾಕ್ಟರ್ನ ಅವನು ನಿಮ್ ಡಿವೈಸ್ ನ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನಡೀರಿ ನಡೀರಿ, ಬೇಗ ನಾ ಹಿಡ್ಕೊಂಡ್ಬಿಡೋಣ. ಅಯ್ಯೋ, ನಾವು ಬೇರೆ ಪ್ಲಾನ್ ಮಾಡ್ಕೊಂಡೇ ಹೋಗ್ಬೇಕು. ಅಕಸ್ಮಾತ್ ನಾವೇನಾದ್ರು ಹತ್ರ ಹೋದ್ರೆ ಅವನು ಮತ್ತೆ ಆ ಬಟನ್ ಒತ್ತಾನೆ, ನಾವು ಸ್ಲೋ ಆಗ್ಬಿಡ್ತೀವಿ. ನಾವು ಮಿಲಿಟ್ರಿ ಅವ್ರ ತರ ಪ್ಲಾನ್ ಮಾಡ್ಕೊಂಡು ಒಂದು ಭೂಮಿ ಒಳಗಿಂದ ಇನ್ನೊಂದು ಆಕಾಶದಿಂದ ಆಕ್ರಮಣ ಮಾಡ್ಬೇಕು. ಡಾಕ್ಟರ್, ನಾವು ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ. ಜಾನ್ ಆರಾಮಾಗಿ ಮಲಗಿದಾನೆ, ಮತ್ತಿದೆ ಸರಿಯಾದ ಸಮಯ. ನಾವು ರೆಡಿ ಇದೀವಪ್ಪ, ರೆಡಿ ಇದೀವಿ. ದಾಳಿ ಮಾಡಿ. ನಿನ್ ಬಿಡಲ್ಲ ಇವತ್ತು. ವೆಲ್ಕಮ್ ವೆಲ್ಕಮ್. ಜಾನ್ ಆಗ್ತಾನೆ ಡೌನ್, ಜಾನ್ ಆಗ್ತಾನೆ ಡೌನ್. ಈಗ ನೀವು ಇಲ್ಲೇ ನಿಂತ್ಕೊಂಡು ಸ್ಲೋ ಮೋಷನ್ ಅಲ್ಲಿ ಸುತ್ತಿ, ಮತ್ತೀಗ ನಾನು ಹೊರಡ್ತೀನಿ. ನಮ್ ನಗರದ ಎಲ್ಲಾ ಬ್ಯಾಂಕ್ ನ ಲೂಟಿ ಮಾಡ್ಕೊಂಡ್ ಬರ್ತೀನಿ. ಇವತ್ತು ಒಂದ್ ಬ್ಯಾಂಕ್ ಬಿಡೋದಿಲ್ಲ ನಾನು. ಈ ಜಾನ್ ತುಂಬಾ ಹುಷಾರಾಗಿದ್ದಾನೆ. ಅವ್ನು ನಮ್ಮನ್ನೇ ಕಾಯ್ತಾ ಇದ್ದ. ನಡೀರಿ, ಬ್ಯಾಂಕ್ ಅನ್ನ ಉಳಿಸೋಣ. ಅಯ್ಯಪ್ಪ, ಬಚಾವ್ ಮಾಡ್ಬೇಕು, ಆದ್ರೆ ಹೆಂಗ್ ಮಾಡೋದು? ಅರೆ, ಖಾಲಿ ಹೊಟ್ಟೆಲ್ಲ ತಲೆ ಓಡದಿರ. ಪತ್ಲು, ನೀನೇನಾದ್ರೂ ಐಡಿಯಾ ಕೊಡೋ. ಐಡಿಯಾ? ಒಂದ್ ಕೆಲಸ ಮಾಡೋಣ. ಅವ್ನು ಯಾವ್ದಾದ್ರು ವೆಹಿಕಲ್ ಅಲ್ಲಿ ಇದ್ರೆ ಅದು ವರ್ಕ್ ಆಗೋದಿಲ್ಲ. ನಾವು ಗಾಡಿಲಿ ಹೋಗ್ಬಿಟ್ಟು ಅವನು ಗುದ್ಬಿಟ್ಟು ಬೀಳಿಸ್ಬಿಟ್ಟು ಅದನ್ನ ಕಿತ್ಕೊಂಡ್ಬಿಡೋಣ. ಏನಂತೀರಾ? ಅಲ್ವಾ? ಇದು ಸಾಧ್ಯನಪ್ಪ? ನಾನು ನನ್ನ ಕಾರ್ಗೆ ಒಂದು ಎಕ್ಸ್ಟ್ರಾ ಕೋಟಿಂಗ್ ಕೊಡ್ತೀನಿ, ಆಗ ಅದ್ರ ಪವರ್ ಅದಕ್ಕೇನು ಮಾಡೋದಿಲ್ಲಪ್ಪ. ಈ ಬ್ಯಾಂಕ್ ಲೂಟಿ ಮಾಡಿದಾನೆ. ಮುಂದಕ್ಕೆ ಹೋಗಿ. ಹೋಗಿಲ್ಲ, ಇದನ್ನು ಲೂಟಿ ಮಾಡಿದಾನೆ. ಅಲ್ಲಿ ನೋಡಿ, ಅಲ್ಲಿದ್ದಾನೆ. ಅಲ್ಲಿ ನಡಿಯ, ಬೇಗ ಗೆಜೆಟ್ ನ ತಗೊಂಡ್ಬಿಡೋಣ ನಾವ. ಬಿಡ ಬಿಡ ಬಿಡಲೇ. ಅಪ್ಪ,
ಗಾಡಿಗೆ ಮತ್ತೆ ಸ್ಲೋ ಮೋಷನ್ ಶುರು ಆಗೋಗ್ಬಿಡ್ತು. ನಡೀರಿ, ಅವ್ನ್ ಏನಾದ್ರು ಮಾಡ್ಲೇಬೇಕು ನಾವು. ಕಾರೊಳಗೆ ಕೂತ್ಕೊಳ್ಳಪ್ಪ. ನಾವೇನಾದ್ರು ಆಚೆ ಹೋದ್ರೆ ಆ ರೇಸ್ ನಮ್ಮ ಮೇಲೆ ಬಿದ್ರೆ ನಾವು ಸ್ಲೋ ಮೋಷನ್ ಆಗ್ಬಿಡ್ತೀವಪ್ಪ. ವಾಟ್ ಇಸ್ ದಿಸ್? ಈ ಸ್ಪೀಡ್ ಯಾಕೆ ಅಷ್ಟು ಬದಲಾಗ್ತಾ ಇದೆಯಲ್ಲ ಡಾಕ್ಟರ್? ಇದು ಅದೇ ಗೆಜೆಟ್ ತಪ್ಪ ಕೆಲಸ. ಅದು ಮುರಿದೋಗಿದೆ, ಮಿಷಿನ್ ಕೆಟ್ಟೋಗಿದ್ಯಪ್ಪ, ಅದಕ್ಕೆ. ಗೆಳೆಯ, ನನ್ನ ಜೀವದ ಗೆಳೆಯ, ನಾನು ಈ ಗೆಜೆಟ್ ನ ನಿಲ್ವಾಗಿ ಮಾಡ್ತೀನಪ್ಪ. ನಾವು ಸರಿ ಹೋಗ್ಬಿಟ್ವಿ ಬತ್ಲ. ಈ ಗ್ಯಾಜೆಟ್ ಕಾರಣದಿಂದ ತುಂಬಾ ಏಟಿಂದ ಸುಸ್ತಾಗ್ಬಿಟ್ಟಿದೆ. ಈಗ ಜೈಲ್ಗೆ ಹೋಗಿ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೇಕಂಡ್ರೋ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ. ಅಯ್ಯೋ ನಡಿಯ ಕವಿತೆ ಬಿಡೋ, ಚಿಂಗಂ ಸರ್ ಜೊತೆ ಜೈಲಿಗೆ ನಡಿಯೋ ಬೇಗ. ಅಲ್ಲೋಡು. ಥ್ಯಾಂಕ್ ಯು ಮೋಟು ಪತ್ಲು, ಥ್ಯಾಂಕ್ ಯು. ನೀವ್ ಇಲ್ಲ ಅಂತಂದ್ರೆ ನಾವು ಜಾನ್ ಅಂತ ಜನರನ್ನ ಹಿಡಿಯೋದಕ್ಕೆ ಕಷ್ಟನೇ ಆಗ್ತಿತ್ತು. ಅವನ್ನ ಹಿಡಿಯೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಮೋಟು ಪತ್ಲು ಕೈಯಿಂದ ಅಪರಾಧಿಗಳು ಬಚಾವಾಗೋದು ಎಂಪಾಸಿಬಲ್, ಎಂಪಾಸಿಬಲ್. ಯಾಕೆ ಡಾಕ್ಟ್ರೆ ನನ್ನ ಇಮಿಟೇಟ್ ಮಾಡ್ತಾ ಇದ್ದೀರಾ?